ನಾಳೆ ಅಂದರೆ ಜನವರಿ 3ನೇ ತಾರೀಕು ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ಒಂದು 10 ಅಡಿ ಎತ್ತರದ ಒಂದು ವಾಲ್ಮೀಕಿ ಪ್ರತಿಮೆಯನ್ನು ಕೂರಿಸಿ ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ನಿಂದ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಅದರಲ್ಲೂ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಅದರ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಗರದಾದ್ಯಂತ ಒಂದು ಬ್ಯಾನರ್ಗಳನ್ನು ಹಾಕ್ತಾ ಇದ್ರು, ಜೊತೆಗೆ ಬಂಟಿಂಗ್ಸ್ಗಳನ್ನು ಹಾಕ್ತಾ ಇದ್ರು. ಈಗ ನೋಡ್ಬೋದು, ನಾನೀಗ ಬಳ್ಳಾರಿ ನಗರದ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಇದ್ದೀನಿ. ಇದು ಜನಾರ್ದನ್ ರೆಡ್ಡಿ ಅವರ ಮನೆ. ಆ ಕಡೆ ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ ಶ್ರೀರಾಮುಲು ಅವರ ಮನೆ. ಎರಡು ಅಕ್ಕಪಕ್ಕ ಇರ್ತಕ್ಕಂಥದ್ದು. ಇಲ್ಲಿ ಬ್ಯಾನರ್ಗಳನ್ನು ನೋಡ್ಬೋದು. ಇಲ್ಲಿ ಮುಂದೆ ಎಲ್ಲ ಅವರ ಮನೆ ಮುಂದೆ ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಕೇಸರಿ ಬಟ್ಟೆಗಳನ್ನು ಕಟ್ಟಿದ್ದಾರೆ. ಇದು ಎಲ್ಲವನ್ನು ಮಾಡ್ತಾ ಇದ್ರು. ಆದರೆ ನಿನ್ನೆ ಮಧ್ಯಾಹ್ನ, ಈಗ ನಾನು ನಿಮಗೆ ಇನ್ನೊಂದು ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ನಿನ್ನೆ ಮಧ್ಯಾಹ್ನ ಏನಾಯಿತು ಅಂದರೆ, ಈ DR ವೆಹಿಕಲ್ ಏನು ನಿಂತಿದ್ದಾವೆ ಇವೆಲ್ಲ ಸೆಕ್ಯೂರಿಟಿಗೋಸ್ಕರ ಈಗ ನಿಂತಿರ್ತಕ್ಕಂಥದ್ದು. ಇಲ್ಲಿ ಒಂದು ಬ್ಯಾನರ್ ಕಟ್ ಆಗಿರ್ತಕ್ಕಂಥ ಒಂದು ದೃಶ್ಯವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ದೃಶ್ಯವನ್ನು ನೋಡ್ಬೋದು. ಈ ದೃಶ್ಯಾವಳಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಈ ಒಂದು ದೃಶ್ಯ ಏನಿದೆ ಇದೇ ಮೂಲ ಪಾಯಿಂಟ್. ಅಂದರೆ ಇಲ್ಲಿಂದ ಆರಂಭವಾದ ಜಗಳ ಈ ಹಂತಕ್ಕೆ, ಒಬ್ಬನ ಬಲಿ ಪಡೆಯುವ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಒಂದು ಬ್ಯಾನರನ್ನು ಹಾಕ್ತಾರೆ. ಈ ಬ್ಯಾನರ್ನ ಮುಂಭಾಗವೇ ದೊಡ್ಡ ಗಲಾಟೆ ಆಗುತ್ತೆ, ದೊಡ್ಡ ಹೈ ಡ್ರಾಮಾ ಆಗುತ್ತೆ. ಅದು ಈ ಒಂದು ಘಟನೆ ನಡೆದಿದ್ದು ಸುಮಾರು 5 ಗಂಟೆಯ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆಯುತ್ತೆ. ಬ್ಯಾನರ್ನ ಕೀಳ್ತಕ್ಕಂಥ ಪ್ರಯತ್ನ ಆಗುತ್ತೆ. ಇಲ್ಲಿ ಶ್ರೀರಾಮುಲು ಅವರು ಬರ್ತಾರೆ, ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ. ಈ ಡಿವೈಡರ್ನ ಏನು ನೋಡ್ತಿದ್ದೀರಾ, ಈ ಡಿವೈಡರ್ ಮೇಲ್ಭಾಗದಲ್ಲಿ ಒಬ್ಬ ಗನ್ಮ್ಯಾನ್ ನಿಂತಿರ್ತಾರೆ. ಅಂದರೆ ಸತೀಶ್ ರೆಡ್ಡಿ ಅಂದರೆ ನಾರಾ ಭರತ್ ರೆಡ್ಡಿ ಅವರ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಈ ಸ್ಥಳಕ್ಕೆ ಬಂದಾಗ ಅವರ ಗನ್ಮ್ಯಾನ್ ಇಲ್ಲಿ ಫೈರಿಂಗ್ ಮಾಡ್ತಾರೆ. ಅಂದರೆ ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ಯಾಕಂದರೆ ಗಲಾಟೆ ಹೆಚ್ಚಾಯಿತು, ಕಲ್ಲು ತೂರಾಟ ಆಯಿತು. ಆ ಸಂದರ್ಭದಲ್ಲಿ ಒಂದು ಫೈರಿಂಗ್ ಮಾಡ್ತಾರೆ. ಅಲ್ಲಿಂದ ಶುರುವಾದ ಜಗಳ ಈಗ ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ನಿನ್ನೆ ರಾತ್ರಿ ಒಂದು ದೊಡ್ಡ ಹೈ ಡ್ರಾಮವೇ ಇಲ್ಲ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಂಪೂರ್ಣವಾಗಿ ಇಲ್ಲಿ ನಿನ್ನೆ ಸಾಕಷ್ಟು ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಈ ಭಾಗದಲ್ಲಿ ಸೇರಿದರೆ, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ BJPಯ ಕಾರ್ಯಕರ್ತರು ಸೇರಿದ್ರು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಎಷ್ಟರ ಮಟ್ಟಿಗೆ ಜಗಳ ಆಗಿತ್ತು ಅಂದರೆ, ಈ ರಸ್ತೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಸಾಕಷ್ಟು ಕಲ್ಲುಗಳು ಬಿದ್ದಿದ್ವು, ಅವನ್ನೆಲ್ಲವನ್ನು ಕೂಡ ಈಗ ತೆರವುಗೊಳಿಸಲಾಗಿದೆ. ಈಗ ಒಂದಷ್ಟು ಪರಿಸ್ಥಿತಿ ತಹಬದಿಗೆ ಬಂದಿದೆ. ನಿನ್ನೆ ರಾತ್ರಿ 1:30 ಕೂಡ ಇದೇ ರೀತಿಯಾದ ಸನ್ನಿವೇಶ ಇತ್ತು. ಈ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಇದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜನಾರ್ದನ್ ರೆಡ್ಡಿ ಅವರ ಕಚೇರಿ ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಲ್ಲೆಸೆದ್ರೆ, ಈ ಭಾಗದಲ್ಲಿ ನಿಂತ್ಕೊಂಡು BJPಯ ಕಾರ್ಯಕರ್ತರು ಆ ಭಾಗಕ್ಕೆ ಕಲ್ಲನ್ನು ಎಸೆಸ್ತಾ ಇದ್ರು. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಕಲ್ಲೆಸೆದ್ರು. ಅಂಥ ಸಂದರ್ಭದಲ್ಲಿ ಈ ದೃಶ್ಯವನ್ನು ನೋಡಿ. ಈ ಬ್ಯಾರಿಕೇಡ್ ಏನು ಒಂದು ಕಾಂಪೌಂಡನ್ನು ಮಾಡಿದ್ರು, ಕಬ್ಬಿಣದ ಕಾಂಪೌಂಡನ್ನು ಮಾಡಿದ್ರು ಕಚೇರಿಗೆ, ಅದು ಪೂರ್ತಿಯಾಗಿ ಜಖಮ ಆಗಿದೆ. ನಿನ್ನೆ ಸಾಕಷ್ಟು ನೂಕಾಟ ತಳ್ಳಾಟ ಆದಂಥ ಸಂದರ್ಭದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಒಂಥರ ರಣರಂಗ ಆಗಿತ್ತು ನಿನ್ನೆ ಈ ಒಂದು ಪ್ರದೇಶ ಅನ್ನೋದಕ್ಕೆ ಅದರ ಕುರುಹುಗಳಿವು. ಇನ್ನೊಂದು ದೃಶ್ಯದಲ್ಲಿ ನಿಮಗೆ ಜನಾರ್ದನ್ ರೆಡ್ಡಿ ಅವರ ಕಚೇರಿಯನ್ನು ತೋರಿಸ್ತೀನಿ. ಅಲ್ಲೂ ಕೂಡ ನೋಡ್ಬೋದು ಇಲ್ಲಿ ಕಲ್ಲುಗಳು ಏನು ಬಿದ್ದಿದೆ ನೋಡಿ. ಈ ಭಾಗದಲ್ಲಿ ಗ್ಲಾಸ್ಗಳು ಬಿದ್ದಿದ್ದಾವೆ, ಅಂದರೆ ಬಾಟಲಿಗಳನ್ನು ಎಸೆಯಲಾಗಿದೆ ಆ ಕಡೆಯಿಂದ. ಜೊತೆಗೆ ಕಲ್ಲುಗಳನ್ನು ಹಾಕಿದ್ದಾರೆ, ಇಟ್ಟಿಗೆ ಚೂರುಗಳನ್ನು ಹಾಕಿದ್ದಾರೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು, ಈ ರೀತಿಯಾದ ಕಲ್ಲುಗಳನ್ನು ಈ ಭಾಗಕ್ಕೆ ಎಸೆಯಲಿದೆ. ಕೇವಲ ಆ ಭಾಗದಿಂದ, ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತ್ರ ಕಲ್ಲುಗಳನ್ನು ಎಸೆದಿಲ್ಲ, BJPಯ ಕಾರ್ಯಕರ್ತರು ಕೂಡ ಆ ಭಾಗಕ್ಕೆ, ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಶಾಸಕ ಭರತ್ ರೆಡ್ಡಿ ಇದ್ದಂಥ ಸ್ಥಳಕ್ಕೆ ಕಲ್ಲುಗಳನ್ನು ಎಸೆದಿದ್ರು. ಸಾಕಷ್ಟು ಸೋಡಾ ಬಾಟಲಿಗಳನ್ನು ಕೂಡ ಇಲ್ಲಿ ಎಸೆಯಲಾಗಿರ್ತಕ್ಕಂಥ. ಇನ್ನೊಂದು ಕಡೆಗೆ ನಾನು ನಿಮ್ಗೆ ತೋರಿಸ್ತೀನಿ. ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಗ್ಲಾಸ್ಗಳಿಗೆ ನೇರವಾಗಿ ಕಲ್ಲುಗಳು ಬಿದ್ದಿರ್ತಕ್ಕಂಥದ್ದು. ನಮ್ಮ ಕ್ಯಾಮ್ರಾಮನ್ ಸಿದ್ದು ಅವರು ತೋರಿಸ್ತಾರೆ ನೋಡಿ. ದೊಣ್ಣೆಗಳನ್ನು ಕೂಡ ಎಸೆಯಲಾಗಿದೆ. ದೊಣ್ಣೆಗಳು, ಕಲ್ಲುಗಳು ಇವೆಲ್ಲವನ್ನು ಕೂಡ ಇಲ್ಲಿ ಎಸೆಯಲಾಗಿರ್ತಕ್ಕಂಥದ್ದು. ಸುಮಾರು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಸಂಪೂರ್ಣವಾಗಿ ರೌಂಡ್ ಅಪ್ ಮಾಡಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಬಂದರು, ಆದರೂ ಕೂಡ ಪರಿಸ್ಥಿತಿ ತಹಬದಿಗೆ ಬರಲಿಲ್ಲ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ಇದ್ದರೂ ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನಾರಾ ಭರತ್ ರೆಡ್ಡಿ ಅವರು 1 ಗಂಟೆಯವರೆಗೂ, ಸುಮಾರು ರಾತ್ರಿ 1 ಗಂಟೆಯವರೆಗೂ ಇದೇ ಸ್ಥಳದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು ಒಂದು 9ರಿಂದ 10 ಗಂಟೆ ಸಂದರ್ಭದಲ್ಲಿ ಪೊಲೀಸರು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ಸುಮಾರು 10ರಿಂದ 15 ಬಾರಿ ಗುಂಡನ್ನು ಹಾರಿಸಿದ್ರು. ಆಗಲೂ ಕೂಡ ಪರಿಸ್ಥಿತಿ ತಹಬದಿಗೆ ಬರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿಗೆ ಗುಂಡೇಟು ಬಿದ್ದು ಆತ ಸಾವಿಗೀಡಾದ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಅದರ ದೃಶ್ಯಾವಳಿಗಳು ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿತ್ತು. ಈ ದೃಶ್ಯದಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಗ್ಲಾಸ್ ಒಡೆದೋಗಿದೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ದೊಡ್ಡ ಗ್ಲಾಸ್ ಒಡೆದೋಗಿರ್ತಕ್ಕಂಥದ್ದು. ನೋಡಿದರೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಇಲ್ಲಿ ರಣರಂಗ ಆಗಿತ್ತು ಅನ್ನೋದು. ಸುಮಾರು 10 ಗಂಟೆ ವೇಳೆಗೆ ಒಬ್ಬ ವ್ಯಕ್ತಿಗೆ ಗುಂಡೇಟು ಬಿದ್ದಾಗ ಆತ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅಂತ ಗೊತ್ತಾಯಿತು. ಆ ಬಳಿಕ ಆತನ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಆತನ ಜೀವ ಮಾತ್ರ ಉಳಿಯಲಿಲ್ಲ ಅನ್ನೋದು
ಈಗ ಒಂದು ದುರಂತ ನಡೆದಿದೆ ಅನ್ನೋದಕ್ಕೆ ಸಿಕ್ಕಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು. ರಂಜಿತ್ ಯಾವ ಮಟ್ಟಕ್ಕೆ ಗಲಾಟೆ ಆಯಿತು ಅಂದರೆ ನಿಜಕ್ಕೂ ನಾವು ಸಿನಿಮಾದಲ್ಲಿ ಈ ರೀತಿಯ ಹೊಡೆದಾಟಗಳನ್ನು ನೋಡ್ತಾ ಇದ್ವಿ. ಆದರೆ ನಿನ್ನೆ ನಾವು ನೇರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ನೇರ ದೃಶ್ಯಾವಳಿಗಳನ್ನು ಕೊಟ್ಟಿದ್ವಿ. ಅಷ್ಟರ ಮಟ್ಟಿಗೆ ಗಲಾಟೆ ಆಯಿತು. ಸಂಪೂರ್ಣವಾಗಿ ಇದೆಲ್ಲ ಪ್ರದೇಶ ರಣರಂಗವಾಗಿ ಮಾರ್ಪಟ್ಟಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಶ್ರೀರಾಮುಲು ಅವ್ರ ಮನೆ ಇಲ್ಲಿದೆ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಇದೆ, ಎಲ್ಲ ಎರಡೂ ಕಡೆಗೂ ಸಾಕಷ್ಟು ಕಾರ್ಯಕರ್ತರು ಸೇರಿದ್ರು. ಈಗ ಪರಿಸ್ಥಿತಿ ಒಂದು ಹಂತಕ್ಕೆ ತಹಬದಿಗೆ ಬಂದಿದೆ. ಆದರೂ ಕೂಡ ಇಲ್ಲಿ DR ವೆಹಿಕಲ್ಗಳನ್ನು ಹಾಕಿದ್ದಾರೆ. ಪದೇ ಪದೇ ವೆಹಿಕಲ್ಗಳು ಗಸ್ತನ್ನು ಮಾಡ್ತಿವೆ. ಈಗಾಗಲೇ ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ 3 ಜಿಲ್ಲೆಗಳಿಂದ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. DIG ವರ್ತಿಕಾ ಕಟಿಯಾರ್ ಅವರು ಸ್ಥಳದಲ್ಲೇ ಇದ್ದರು ಇಷ್ಟೊತ್ತು. ಈಗ ತೆರಳಿದ್ದಾರೆ. ಇಲ್ಲಿರ್ತಕ್ಕಂಥ CCTVಗಳನ್ನು ಎಲ್ಲವನ್ನು ಕೂಡ ರಾತ್ರಿ ರಿಕವರಿ ಮಾಡಿದ್ದಾರೆ. ಆದರೆ ಈ ಒಂದು ಘಟನೆ ಅಂದರೆ ಆತ ರಾಜಶೇಖರ್ ಅನ್ನೋ ವ್ಯಕ್ತಿ ಏನು ಸಾವಿಗೀಡಾಗಿದ್ದಾನೆ, ಆತನಿಗೆ ಯಾವ ಗುಂಡು ತಗಲಿದೆ ಅನ್ನೋದು ಈಗ ತನಿಖೆ ಮಾಡಬೇಕಾಗುತ್ತೆ. ಗಾಳಿಯಲ್ಲಿ ಪೊಲೀಸರು ಗುಂಡನ್ನು ಹಾರಿಸಿದರು. ಅದನ್ನು ಬಿಟ್ಟರೆ ಯಾರು ಸತೀಶ್ ರೆಡ್ಡಿ ಅವರ ಗನ್ಮೆನ್ ಅವರು ಗಾಳಿಯಲ್ಲಿ ಕೂಡ ಗುಂಡು ಹಾರಿಸಿದ್ರು. ಆ ಸಂದರ್ಭದಲ್ಲಿ ಏನೂ ಆಗಿರಲಿಲ್ಲ. ಆದರೆ ರಾತ್ರಿ ವೇಳೆ ಗುಂಡು ಹಾರಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ ಗುಂಡು ಆತನಿಗೆ ತಗಲಿದೆ ಅನ್ನೋದು ಇಲ್ಲಿಯವರೆಗೂ ಗೊತ್ತಾಗಿಲ್ಲ. ಅದರ ಬಗ್ಗೆ ಈಗ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಏನು ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಇದ್ದ ಭರತ್ ರೆಡ್ಡಿ ಅವರ ಆಪ್ತರಾಗಿರ್ತಕ್ಕಂಥ ಚಾನಲ್ ಶೇಖರ್ ಅವರು ಒಂದು ದೂರನ್ನು ಕೊಟ್ಟಿದ್ದರು. ಕೊಲೆ ಯತ್ನ ಮಾಡಲಾಗಿದೆ, ಮಾರಕಾಸ್ತ್ರಗಳಿದ್ದ ಅಂತ ದೂರನ್ನು ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ಈಗ 11 ಜನರ ವಿರುದ್ಧ ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಜೊತೆಗೆ ಮೋತ್ಕರ್ ಶ್ರೀನಿವಾಸ್ ಕಾರ್ಪೊರೇಟರ್ ಸೇರಿದಂತೆ ಒಟ್ಟು 11 ಜನ BJP ನಾಯಕರ ವಿರುದ್ಧ ಈಗ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ರಾಜಶೇಖರ್ ಅವರ ಮೃತದೇಹವನ್ನು ಈಗ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮೃತದೇಹವನ್ನು ಬಳ್ಳಾರಿಯ ವಿಮ್ಸ್ ಹಾಸ್ಪಿಟಲ್ನಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು, ನೇರ ದೃಶ್ಯಾವಳಿ ತೋರಿಸಿ IG ಮತ್ತೆ ಬರ್ತಾ ಇದ್ದಾರೆ ಸ್ಥಳಕ್ಕೆ. ಅಂದರೆ ಅಷ್ಟು ಬಿಗುವಿನ ವಾತಾವರಣ ಇರ್ತಕ್ಕಂಥದ್ದು. ವರ್ತಿಕಾ ಕಟಿಯಾರ್ ಅವರು ಈ ದೃಶ್ಯದಲ್ಲಿ ನೋಡ್ಬೋದು ಆಗಿಂದಾಗೆ ಬಂದು ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇನ್ನೂ ಕೂಡ ಸಾಕಷ್ಟು ಭದ್ರತೆಯನ್ನು ಇಲ್ಲಿ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನುವ ಮಟ್ಟಿಗೆ ಬಳ್ಳಾರಿಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಯಾವ ಮಟ್ಟಕ್ಕೆ ಅಂದರೆ ನಿಜಕ್ಕೂ ಈಗಲೂ ಕೂಡ ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೋಡ್ಬೋದು, ಸಾಕಷ್ಟು ಮಟ್ಟದಲ್ಲಿ ಇನ್ನೂ ಕೂಡ ಇದು ಮಾಡ್ತಾ ಇರ್ತಕ್ಕಂಥ IG ಅವರು ಕೂಡ ಹೋಗ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ತನಿಖೆಯನ್ನು ಬೆಳಗ್ಗೆಯಿಂದಲೇ ಕೂಡ ಆರಂಭ ಮಾಡಿದ್ದಾರೆ. ನಿನ್ನೆ ರಾತ್ರಿ 2 ಗಂಟೆವರೆಗೂ ಪೊಲೀಸರು ತನಿಖೆಯನ್ನು ಮಾಡಿದರು. ಈಗಲೂ ಕೂಡ ಅದೇ ರೀತಿಯಾದ ತನಿಖೆ ಮುಂದುವರಿತಾ ಇರತಕ್ಕಂಥದ್ದು. ವರ್ತಿಕಾ ಕಟಿಯಾರ್ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನವನ್ನು ಮಾಡಿದರು. ಅದು ಈಗ ಯಶಸ್ವಿಯಾಗಿದೆ. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಯಾರ ಗುಂಡಿನಿಂದ ಹತನಾದ ಅಥವಾ ಸಾವಿಗೀಡಾದ ಅನ್ನೋ ತನಿಖೆ ಆಗಬೇಕು. ಯಾಕಾಗಿ ಅಂದರೆ ಇದರಲ್ಲಿ ಏನಾದರೂ ಕಾನ್ಸ್ಪಿರಸಿ ಇದೆಯಾ, ಅಥವಾ ಈ ಕಡೆಯಿಂದ ಗುಂಡು ಹೋಗಿದ್ದಾನಾ, ಅಥವಾ ಆ ಕಡೆಯಿಂದ ಗುಂಡು ಹೋತಾ, ಇದೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಕ್ಕಂಥ ಸಂದರ್ಭ ಬಂದಿರತಕ್ಕಂಥದ್ದು.